ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ದಿನ ಭಗವದ್ಗೀತೆಯ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದ್ರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ದಿನನಿತ್ಯವಾಗಿ ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಶ್ಲೋಕಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಜ್ಞಾನವನ್ನು ಮತ್ತು ನಿಮ್ಮ ಜೀವನದ ಚರಿತ್ರೆಗಳನ್ನು ರೂಪಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದ ಒಂದು ಉಪದೇಶಗಳನ್ನು ತಿಳಿಸ್ಕೊಳ್ಳಿ. ಮತ್ತು ಇವತ್ತಿನ ದಿನ ಶ್ಲೋಕವನ್ನು ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಳಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇವತ್ತಿನ ದಿನ ಹೇಳೋ ಶ್ಲೋಕಗಳು ನಮ್ಮ ಗುಣಗಳು ಯಾವ ಥರ ಇರ್ತವೆ ಮತ್ತು ಗುಣದಲ್ಲಿ ಏನೇನು ಇರ್ತವೆ ಮತ್ತು ಗುಣದ ಬಗ್ಗೆ ತಿಳ್ಕೊಳ್ಳೋ ಸಮಯ ಬಂದಿದೆ. ಹಾಗಾಗಿ ಗುಣಗಳನ್ನು ತಿಳ್ಕೊಳ್ಳೋಕೆ ಯಾವುದೇ ಥರವನ್ನು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಳಿ. ಭಗವದ್ಗೀತೆಯನ್ನು ನಿಮ್ಮ ಒಂದು ಜೀವನದ ಭಾಗವನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಭಗವದ್ಗೀತೆಯನ್ನು ಸಂಪೂರ್ಣ ಜ್ಞಾನವನ್ನು ತಿಳ್ಕೊಂಡ್ರೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಅವಶ್ಯವಾಗಿ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮತ್ತು ನಾವು ದಿನನಿತ್ಯವಾಗಿ ಶ್ಲೋಕ ಹೇಳೋದಕ್ಕಿಂತ ಮೊದಲು ನಾವು ಒಂದು ಕೃಷ್ಣನ ಜಪ ಮಾಡ್ತೀವಿ. ಆ ಕೃಷ್ಣನ ಜಪ ಮಾಡಿದ ನಂತರ ನಾವು ಮುಂದಿನ 44ನೇ ಮತ್ತು 45ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಮತ್ತು ಇವತ್ತಿನ ದಿನಗಳಲ್ಲಿ ಬರುವ ಶ್ಲೋಕಗಳು ಯಾವುದೇ ತರಹದ ಕಲ್ಮರ್ಶ ಮತ್ತು ನಮ್ಮ ಜೀವನದ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಅದು 45ನೇ ಶ್ಲೋಕ ಮತ್ತು 46ನೇ ಶ್ಲೋಕ. ಯಾಕೆ 44ನೇದಂದರೆ ನಿನ್ನೆ ಸ್ವಲ್ಪ ಶ್ಲೋಕದಲ್ಲಿ ಸಂಪೂರ್ಣ ಅರ್ಥ ನಿಮಗೆ ತಿಳಿದಿದೆ ಅಂತ ಇನ್ನೊಂದ್ಸಲ ನೆನಪು ಮಾಡಿದೆ. ಹಾಗಾಗಿ ಆ ವಿಡಿಯೋನ ಹಿಂದೆ ಇದೆ, ಅದನ್ನು ಸಂಪೂರ್ಣವಾಗಿ ನೋಡಿ. ಇವತ್ತಿನ 45 ಮತ್ತು 46ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಬನ್ನಿ. ಒಂದು ಕೃಷ್ಣನ ಶ್ಲೋಕ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ಮತ್ತು ಈ ಶ್ಲೋಕದಿಂದ ನಿಮಗೆ ಏನಾದರೂ ಕಷ್ಟಗಳು ಬಂದಾಗ ಇದನ್ನು ನಿಮಗೆ ಉಪಯೋಗ ಆಗುತ್ತೆ. ಹಾಗಾಗಿ ಈ ಶ್ಲೋಕಗಳನ್ನು ಸಂಪೂರ್ಣವಾಗಿ ನೀವು 11 ಬಾರಿ ನಿಮಗೋಸ್ಕರ ಒಂದು 5 ರಿಂದ 6 ನಿಮಿಷವನ್ನು ತೆಗೆದುಕೊಂಡು ಈ ಶ್ಲೋಕವನ್ನು ಜಪ ಮಾಡಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮ್ಮ ಒಂದು ಜೀವನದ ಏನಾದರೂ ಕಷ್ಟಗಳು ಪರಿಹಾರ ಆಗೋದು ಚಾನ್ಸಸ್ ಇರುತ್ತೆ. ಮತ್ತು ಇವತ್ತಿನ 45ನೇ ಶ್ಲೋಕ ಏನಿದೆ, ಗುಣಗಳು ಯಾವ್ಯಾವ ಥರ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಬನ್ನಿ. ಈಗ 45ನೇ ಶ್ಲೋಕ. ತತ್ರೈಗುಣ ವಿಷಯ ವೇದ ನಿಶ್ಚೈ ಗುಣಜ್ಞ ಬಹು ಅರ್ಜುನ ವಾಹ ನಿದ್ದತ್ರಂ ನ್ವದ್ವಷ್ಟ್ವಂ ನಿತ್ಯ ಸತ್ವಂ ಸುಸ್ಥಿ ನಿಯುಕ್ತಕ್ಷಂ ಆತ್ಮಾವನಂ. ಈ ಶ್ಲೋಕದ ಅರ್ಥ: ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣದ ವಿಷಯವನ್ನು ಹೇಳುತ್ತದೆ. ಅರ್ಜುನ, ನೀನು ತ್ರೈಗುಣಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆಯಿಲ್ಲದವನಿಗೂ ಆತ್ಮದಲ್ಲಿ ನಿಷ್ಠನಾಗು. ಅಂದರೆ ನೀವು ಗುಣಗಳಲ್ಲಿ ಆದರೂ ಸಹ ನೀವೊಂದು ಒಳ್ಳೆಯ ಉಪದೇಶನಾಗು. ಗುಣಗಳಲ್ಲಿ ನಿನಗೆ ಏನಾದರೂ ಒಂದು ಜೀವನವನ್ನು ರೂಪಿಸ್ಕೊಳ್ಕೊ, ಇಲ್ಲಾಂದರೆ ನಿನ್ನ ತತ್ವಗಳಿಂದ ಒಂದು ಜೀವನವನ್ನು ಆತ್ಮವನ್ನು ನಿನ್ನ ದೇಹದಲ್ಲಿ ರೂಪಿಸ್ಕೊಳ್ಳು, ಇಲ್ಲಾಂದರೆ ಒಂದು ನಿಷ್ಠಾವಂತ ಆತ್ಮವನ್ನಾದರೂ ಮಾಡಿಕೊಳ್ಳು ಅಂತ ಶ್ರೀ ಅರ್ಜುನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಮತ್ತು ಅವರು ಚಿಂತೆ ಇಲ್ಲದವನವರಿಗೂ ಆತ್ಮದಲ್ಲಿ ನಿಷ್ಠನಾಗು, ಅಂದರೆ ಆತ್ಮದ ಬಗ್ಗೆ ಚಿಂತೆ ಮಾಡು. ನಾನು ಯಾವ ಥರ ಆಗಿರಬೇಕು, ಯಾವ ಥರ ಇಲ್ಲ, ನನ್ನ ಜೀವನವನ್ನು ನಾನು ಹೇಗೆ ಕಷ್ಟಗಳಿಂದ ಮತ್ತು ಯುದ್ಧದಿಂದ ನಾನು ರೂಪಿಸ್ಕೊಳ್ಬೇಕು ಅಂತ ನೀನು ಚಿಂತನೆ ನಿಷ್ಠನಾಗು ಅಂತ ಹೇಳ್ತಿದ್ದಾರೆ. ಇದರ ಸಂಪೂರ್ಣ ಅರ್ಥ ಏನಂದ್ರೆ,
ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಕೋನಗಳು, ಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು ಸೇರಿವೆ. ಇವುಗಳನ್ನು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ. ಅಂದರೆ ನಾವು ಏನನ್ನಾದ್ರೂ ಒಂದು ಕಾರ್ಯವನ್ನು ಮಾಡ್ತಿರುವಾಗ ನಮ್ಮ ಲಕ್ಷಣಗಳು ಕಂಡು ಬರ್ತವೆ. ಅಲ್ಲಿ ನಾವು ಯಾವ ತರ ಇರ್ತೀವಿ, ಯಾವ ತರ ಇಲ್ಲ, ಮತ್ತು ನಾವು ಏನೇನನ್ನು ಮಾಡ್ತೀವಿ, ಮತ್ತು ನಮ್ಮ ಕೆಲಸವನ್ನು ಯಾವ ತರ ಮಾಡ್ತೀವಿ, ಮತ್ತು ನಮ್ಮ ಗುಣಗಳನ್ನು ಎಲ್ಲರಿಗೂ ಹೇಗೆ ಸರಿಪಡಿಸಿಕೊಳ್ತಾರೆ ಮತ್ತು ಹೇಗೆ ಅವರೊಂದಿಗೆ ನಾವು ಇರ್ತೀವಿ ಅನ್ನೋಕೆ ನಮ್ಮ ಒಂದು ತ್ರಿಕೋನ ಗುಣಗಳು ಕಂಡು ಬರುತ್ತದೆ. ಮತ್ತು ಇದರಿಂದ ಐಹಿಕ ಪ್ರಪಂಚದಲ್ಲಿ ಬಂಧನ ಉಂಟಾಗುತ್ತದೆ. ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿಗಳ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಂಖ್ಯಾನರನ್ನು ಇಂದ್ರಿಯ ತೃಪ್ತಿಯ ಕ್ಷೇತ್ರದಿಂದ ಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣ ಶಿಷ್ಯನು ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆತ್ಮತ್ಯಕ ಸ್ಥಿತಿಗೆ ಏರುವಂತೆ ಉದ್ದೇಶಿಸಲಾಗುತ್ತದೆ. ಅಂದ್ರೆ ನಮ್ಮ ಒಂದು ಸ್ನೇಹ ಆಗ್ಲಿ, ಒಂದು ಶಿಷ್ಯ ಆಗ್ಲಿ, ಒಂದು ಏನೋ ಒಂದು ಸಂಬಂಧದಿಂದ ನಾನು ನಿನಗನ್ನು ಉಪದೇಶವನ್ನು ಮಾಡಿಸ್ತೀನಿ ಮತ್ತು ಆಧ್ಯಾತ್ಮಿಕ ಸ್ಥಿತಿಗೆ ಅಂದ್ರೆ ಒಳ್ಳೆ ಒಂದು ಒಳ್ಳೆ ಗುಣ ಲಕ್ಷಣಗಳನ್ನು ನಿನಗೆ ಸಂಪೂರ್ಣ ಜ್ಞಾನ ನಾನು ಕೊಡ್ತೀನಿ ಅನ್ನೋ ಒಂದು ಭರವಸೆ ಕೊಡ್ತಾರೆ. ಮತ್ತು ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜ್ಞಾನಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ. ಐಕ್ಯ ಜಗತ್ತಿನ ಎಲ್ಲ ಜೀವಿಗಳಿಗೂ ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಐಕ್ಯ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಅಂದ್ರೆ ಅಸ್ತಿತ್ವಕ್ಕಾಗಿ ಅಂದ್ರೆ ನಮ್ಮ ಅಸ್ತಿತ್ವಕ್ಕಾಗಿ ಅಲ್ಲ, ನಮ್ಮ ಇರೋ ಆಸ್ತಿ ಅಂತಸ್ತಿಗೆ ಅಲ್ಲ. ಅಸ್ತಿತ್ವ ಅಂದ್ರೆ ನಮ್ಮಲ್ಲಿರೋ ಆತ್ಮದಲ್ಲಿರೋ ಅಸ್ತಿತ್ವವನ್ನು ಜನ ನಮ್ಮನ್ನು ತಗೋಬೇಕು, ಇಲ್ಲಾಂದ್ರೆ ಅದನ್ನು ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಸ್ತಿತ್ವವನ್ನು ನಾವು ಯಾರಿಗೂ ರೂಪಿಸ್ಕೊಳ್ಳಕ್ಕೆ ಆಗಲ್ಲ, ಅಸ್ತಿತ್ವವನ್ನು ಯಾರಿಗೂ ಹೇಳಕ್ಕಾಗಲ್ಲ. ಮತ್ತು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತಾರೆ. ಅಂದ್ರೆ ಅದಕ್ಕೆ ಈಗ ಡೆತ್ ಆದ್ಮೇಲೆ ಬರುತ್ತೆ ಅದು ಅಸ್ತಿತ್ವ ಅನ್ನೋಕೆ, ಆವಾಗ ನಾವು ಅದನ್ನು ಶ್ರಮದಿಂದ ಪಡೆಯುತ್ತೇವೆ ಅಂತ ಶ್ರೀಕೃಷ್ಣ ಪರಮಾತ್ಮ 45ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತು 46ನೇ ಶ್ಲೋಕ ಏನಪ್ಪ ಅಂದ್ರೆ, ಯಾವನತಂ ಉದಾಪನೆ ಸರ್ವತ್ವಂ ಸಂಪ್ರಷ್ಟುದೈಕ್ಯಂ ತವಾನಂ ಸರ್ವಷ್ಟವೇದಷ್ಟ ಬ್ರಾಹ್ಮಣ್ಯಸ್ಯಂ ವಿಜಾತನಂ. ಇದರ ಅರ್ಥ ಏನಂದ್ರೆ, ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆ ವೇದಗಳ ಹಿಂದಿರುವ ಉಪದೇಶಗಳನ್ನು ತಿಳಿಯುವವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ. ಅಂದ್ರೆ ಒಂದು ಸಣ್ಣ ಬಾವಿ ಮಾಡೋ ಕೆಲಸ ದೊಡ್ಡದು ಜಲಶಾಲೆ ಯಾವತ್ತಿಗೂ ಮಾಡೋದಿಲ್ಲ. ಹಾಗೆಯೇ ವೇದಗಳು ಅಂದ್ರೆ ನಮ್ಮ ಒಂದು ಕರ್ತವ್ಯಗಳು ಆಗ್ಲಿ, ನಮ್ಮ ಒಂದು ಜೀವನ ಚರಿತ್ರೆ ಆಗ್ಲಿ, ನಾವು ಏನನ್ನಾದ್ರೂ ಮಾಡಬಹುದು ಅನ್ಬೋದು. ಆದ್ರೆ ಅವರಿಗೆ ಮಾಡೋ ಕೆಲಸ ಅವರೇ ಮಾಡ್ತಾರೆ. ವೇದಗಳು ಹೇಳೋರಿದ್ರೆ ವೇದಗಳು ಹೇಳ್ತಾರೆ, ಅದರ ಜ್ಞಾನ ತಿಳ್ಕೊಂಡವರಿಗೆ ಆ ಜ್ಞಾನದವರೇ ಪ್ರತಿಫಲ ಇರುತ್ತೆ. ಅವರ ಮುಂದೆ ಎಂತ ದೊಡ್ಡ ಗುರುಗಳಾದ್ರೂ ಸಹ ಅವರಷ್ಟು ಕೆಲಸ, ಅವರಷ್ಟು ನಿಷ್ಠಾವಂತ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಸಣ್ಣದಾಗಿ 46ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ಅದರ ಸಂಪೂರ್ಣ ಅರ್ಥ ಏನಂದ್ರೆ, ವೈದಿಕ ಸಾಹಿತ್ಯದ ಕರ್ಮಕಾಂಡದ ಭಾಗದಲ್ಲಿ ಪ್ರಸ್ತಾವಿಸಿರುವ ಎಲ್ಲ ವಿಧಿಗಳ ಮತ್ತು ಯೋಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಂರಕ್ಷಣೆಯನ್ನು ಗಳಿಸುವಂತೆ ಪ್ರೋತ್ಸಾಹಿಸಲಾಗಿದೆ. ಆತ್ಮ ಸಂರಕ್ಷಣದ ಉದ್ದೇಶವನ್ನು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ವೇದಗಳ ಅಧ್ಯಯನದ ಗುರಿ ಎಲ್ಲದರ ಮೂಲ ಕಾರಣಗಳ ಶ್ರೀಕೃಷ್ಣನ ಅಂತಿಗೊಳ್ಳುವುದು. ಆದ್ದರಿಂದ ಆತ್ಮ ಸಂರಕ್ಷಣದ ಅರ್ಥ ಶ್ರೀಕೃಷ್ಣನು ಮತ್ತು ಅವನೊಡನೆ ನಮಗಾಗಿರುವ ಅನಂತವಾದ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ಇನ್ನಷ್ಟು ನಾವು
ನಿಮಗೆ ಹೇಳ್ತೀವಿ. ಮತ್ತು ಇನ್ನಷ್ಟು ಶ್ಲೋಕಗಳನ್ನು, ವೇದಗಳನ್ನು, ಯೋಗಗಳನ್ನು ಮತ್ತು ಶ್ರೀಕೃಷ್ಣನ ಆತ್ಮಗಳನ್ನು ಮತ್ತು ಆತ್ಮದ ರಹಸ್ಯಗಳನ್ನು 15ನೇ ಒಂದು ಅಧ್ಯಾಯದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ 15ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ಮತ್ತು ಇವತ್ತಿನ ಶ್ಲೋಕಗಳನ್ನು ನೀವು ಸಂಪೂರ್ಣ ಜ್ಞಾನವಂತರಾಗಿದ್ರಿ ಮತ್ತು ಅದರ ಬಗ್ಗೆ ಎಲ್ಲವನ್ನು ಚರ್ಚಿಸಿದ್ರಿ ಕೂಡ. ಮತ್ತು ಇವತ್ತಿನ ದಿನ ಶ್ಲೋಕಗಳು ಒಳ್ಳೆಯ ಉಪದೇಶವಾಗಿತ್ತು. ಮತ್ತು ಇವತ್ತಿನ ಶ್ಲೋಕದಲ್ಲಿ ನಮ್ಮ ಜೀವನವನ್ನು ಮತ್ತು ನಮ್ಮ ಗುಣಗಳನ್ನು ಯಾವ ಥರ ಇಟ್ಕೋಬೇಕು, ಯಾವ ಥರ ಇಲ್ಲ ಅಂತ ನಮಗೆ ಹೇಳಿದ್ದಾರೆ. ಮತ್ತು ಅದರಲ್ಲಿ ಬರುವ ಶ್ಲೋಕಗಳು ನಮ್ಮ ಜ್ಞಾನದ ಒಂದು ಭಾಗವಾಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕಗಳನ್ನು ಮುಕ್ತಾಯಗೊಳಿಸೋಣ. ಮತ್ತು ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ. ಯಾವುದಪ್ಪ ಅಂದ್ರೆ ಈಗ ಹೇಳ್ತೀನಿ, ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ 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 ಹರೇ ರಾಮ ರಾಮ ರಾಮ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕಗಳು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತು ಮುಂದಿನ ದಿನದಲ್ಲಿ ನೀವು ನಿಮ್ಮ ಶ್ಲೋಕವನ್ನು ಸಂಪೂರ್ಣವಾಗಿ ಜ್ಞಾನವನ್ನು ಹೇಳ್ತೀನಿ. ಹಾಗಾಗಿ ಇವತ್ತಿನ ಶ್ಲೋಕಗಳು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಬಂದಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಾಳಿನ ಮತ್ತೆ ಸಂಚಿಕೆಯಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.